ಪೇಟೆಯಿಂದ ತಂದಂತಹ ಅಕ್ಕಿಯಲ್ಲಿ ಹುಳ ಆಗುದಿಲ್ಲ. ಹೌದು, ನೀವು ಗಮನಿಸಿರ್ಬೋದು. ಯಾಕಂತ ಹೇಳಿದ್ರೆ ಅದಕ್ಕೆ ಅಲ್ಯೂಮಿನಿಯಂ ಫಾಲ್ಫೇಟ್ನಂತಹ ಮಾತ್ರೆಗಳನ್ನೆಲ್ಲ ಬಳಕೆ ಮಾಡಿ ನಿಮಗೊಂದು 5-6 ತಿಂಗಳು ಯಾವುದೇ ಹುಳ ಬರುವುದಿಲ್ಲ. ಅದಕ್ಕೆ ಹುಳಗಳಿಗೂ ಪಶುಗಳಿಗೂ ಪ್ರಾಣಿಗಳಿಗೂ ಎಲ್ಲದಕ್ಕೂ ಗೊತ್ತು ಇದರಲ್ಲಿ ವಿಷ ಇದೆ ಅಂತ. ವಿಷ ಇದ್ದದ ಸತ್ತುಗಳನ್ನು ತಿನ್ನುವುದು ಮನುಷ್ಯ ಮಾತ್ರ. ನಮ್ಮ ಬೇಸಿಗೆಯ ತರಕಾರಿ ಕ್ಷೇತ್ರ ಇದು ಬಲೆ ಹಾಕಿದ್ದು ನವಿಲಿಗೋಸ್ಕರ ಹೇಗೆ? ಹೌದು, ಬಲೆ ಹಾಕಿದ್ದು ಕಾಡು ಪ್ರಾಣಿ ಹಾವಳಿಗೆ ಮತ್ತೆ ನವಿಲಿಗೆ. ತುಂಬಾ ನವಿಲಿನ ಉಪಟಳ ತುಂಬಾ ಇದೆ. ನವಿಲು ಇದನ್ನ ದಾಟ್ಕೊಂಡ್ ಬರುವುದಿಲ್ಲ ಸರ್? ಇದನ್ನ ದಾಟ್ಕೊಂಡು ಬರೋದಿಲ್ಲ. ಆದ್ರೆ ಒಂದು 4-5 ವರ್ಷದಲ್ಲಿ ನಮಗೆ ನವಿಲಿನ ತೊಂದರೆ ಈ ಬಲೆ ಹಾಕಿದ ನಂತರ ಇರ್ಲಿಲ್ಲ. ಈ ಬಾರಿ ಒಳಗಿಂದನೂ ಮೇಲಿಂದನೂ ಹಾರಿ ಒಳಗೆ ಬರ್ತಾ ಇದ್ದಾವೆ. ಅದಕ್ಕೊಂದು ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬೇಕು. ಮುಖ್ಯವಾಗಿ ನಾವು ಇಲ್ಲಿ ತರಕಾರಿಯನ್ನ ಬೆಳೆಸ್ತಾ ಇದ್ದೇವೆ. ಬೇಸಿಗೆಯಲ್ಲಿ ತರಕಾರಿ, ಇದು ಮಳೆಗಾಲದ ಒಂದು ಕ್ರಾಪ್ ಭತ್ತವನ್ನು ಬೆಳೆಸ್ತೇವೆ ನಾವು. ಇದು ಹೇಗೆ? ಇದು ಮನೆ ಬಳಕೆಗ ಅಥವಾ ಮನೆ ಬಳಕೆಗೆ? ಉಳಿದದ್ದನ್ನ ನಮ್ಮ ಸಾವಯವದ ಮಳಿಗೆ ಇದೆ ಕಾರ್ಕಳದಲ್ಲಿ, ಅಮೃತ ಸಾವಯವ ಮಳಿಗೆ ಅಂತ ಹೇಳಿ. ಹೆಚ್ಚಿಗೆ ಇದ್ದದನ್ನ ನಾವು ಅಲ್ಲಿ ಹೌದು. ಮುಖ್ಯವಾಗಿ ಬದನೆ ಇದೆ, ಬೆಂಡೆ ಇದೆ, ಹರಿವೆ ಇದೆ, ಮುಳ್ಳು ಸೌತೆ ಇದೆ, ಆಮೇಲೆ ಕುಂಬಳಕಾಯಿ ಇದೆ. ಇದು ನಿಮ್ಮ 6-7 ವಿಧದ ತರಕಾರಿಗಳನ್ನ ನಾವು ಬೇಸಿಗೆಯಲ್ಲಿ ಬೆಳಿತೇವೆ. ಇದು ನಿಮ್ಮ ಈ ಭತ್ತದ ಕೃಷಿ ಆದ ನಂತರ ಹೌದು, ಜೂನ್ನಿಂದ ನವೆಂಬರ್ ವರೆಗೆ ಭತ್ತದ ಕೃಷಿ ಇರ್ತದೆ. ಅಲ್ಲಿ ಭತ್ತದ ಕೃಷಿ ಕಟಾವಾದ ನಂತರ ನಾವು ತರಕಾರಿ ಕೃಷಿಯನ್ನು ಮಾಡ್ತೇವೆ. ತರಕಾರಿ ಹಿಂಗಾರು ಬೆಳೆ ಅಂತ ಕರಿತೀವಿ. ಹೌದು, ಹಿಂಗಾರು ಬೆಳೆ ಅಂತ ಕರಿತೀವಿ. ತರಕಾರಿಗೂ ಕೂಡ ಗೊಬ್ಬರ ಗ್ಯಾಸ್ ಸ್ಲರಿಯೇ ಡೈಲ್ಯೂಟ್ ಆಗಿ ಬರ್ತದೆ. ಇಲ್ಲಿಂದ ನಿಮಗೆ ಪೈಪ್ 2 ಪೈಪ್ ಹಾಕಿದ್ದೇವೆ ನಾವು. ಮೋಟರ್ ಆನ್ ಮಾಡಿದ್ರೆ ಇಲ್ಲಿ ಸ್ಲರಿ ಬಂದು ಬೀಳ್ತದೆ. ಇಲ್ಲಿ ನಾವು ಕಾಣಬಹುದು. ಹೌದು, ಸ್ಲರಿಯನ್ನ. ಹೌದು. ಸೊ ಇದು ಪ್ರತಿ ವರ್ಷ ನಡೀತಿರುವಂತಹ ಪ್ರತಿ ವರ್ಷ ನಡೆಯುವಂತಹ ಚಟುವಟಿಕೆ. ಇದಕ್ಕೆ ಬೇರೆ ಗೊಬ್ಬರ ಯಾವುದು ಹಾಕುದಿಲ್ಲ. ಇನ್ನೊಂದು ಸ್ವಲ್ಪ ಬೂದಿ ಹಾಕ್ತೇವೆ ಬಿಟ್ರೆ ಮತ್ತೆ ಯಾವುದೇ ಗೊಬ್ಬರ ಹಾಕುದಿಲ್ಲ. ಇದೇ ಗೊಬ್ಬರದಲ್ಲಿ ಪುಷ್ಕಳವಾಗಿ ಬೆಳೀತದೆ ಅಲ್ವಾ? ಹೌದು, ಅದ್ಭುತ. ಸೊ ಇದು ಒಂದು ಮಾದರಿ ಅನ್ಬೋದು, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ. ಬಟ್ ಈ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ನೀವು ಇಷ್ಟೆಲ್ಲ ಒದ್ದಾಡ್ತಿರೋದು ನೋಡಿದಾಗ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ ನನಗೆ. ನೀವು ಈಗ ನಾನು ಹೀಗೆ ಕೇಳುದು, ಈ ಸಾವಯವದಲ್ಲಿ ಬೆಳೆದಂತಹ ತರಕಾರಿ ಅಥವಾ ಬೇರೆ ಬೆಳೆಗಳಾಗಿರ್ಬೋದು, ಅವುಗಳಿಗೆ ಈ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿಯಾ ಅಥವಾ ರಾಸಾಯನಿಕ ಬೆಳೆದದಕ್ಕೆ ಜಾಸ್ತಿಯಾ? ಸಾವಯವದಲ್ಲಿ ಬೆಳೆದದಕ್ಕೆ ಜಾಸ್ತಿ. ಒಂದು ಅಕ್ಕಿಯನ್ನು ನೋಡಿದ್ರೆ ನೀವು ಪೇಟೆಯಿಂದ ತಂದಂತಹ ಅಕ್ಕಿಯಲ್ಲಿ ಹುಳ ಆಗುದಿಲ್ಲ. ಹೌದು, ನೀವು ಗಮನಿಸಿರ್ಬೋದು. ಯಾಕಂತ ಹೇಳಿದ್ರೆ ಅದಕ್ಕೆ ಅಲ್ಯೂಮಿನಿಯಂ ಫಾಲ್ಫೇಟ್ನಂತಹ ಮಾತ್ರೆಗಳನ್ನೆಲ್ಲ ಬಳಕೆ ಮಾಡಿ ನಿಮಗೊಂದು 5-6 ತಿಂಗಳು ಯಾವುದೇ ಹುಳ ಬರುವುದಿಲ್ಲ. ಅದಕ್ಕೆ ಅದರ ಔಷಧಿಯ ಸತ್ವ ಕಡಿಮೆ, ಪವರ್ ಕಮ್ಮಿ ಆದಾಗ ಅದಕ್ಕೆ ಹುಳ ಬರ್ಬೋದು ಅಷ್ಟೇ ವಿನಃ. ಆದರೆ ನಾವು ಸಾವಯವದಲ್ಲಿ ಮಾಡಿದಂತಹ ಅಕ್ಕಿಯಲ್ಲಿ ಕೇವಲ 3 ತಿಂಗಳಲ್ಲೇ ಅದರಲ್ಲಿ ಗುಗ್ಗುರು ಆಗ್ತದೆ, ಹುಳ ಆಗ್ತದೆ. ಯಾಕಂತ ಹೇಳಿದ್ರೆ ಹುಳಗಳಿಗೂ ಪಶುಗಳಿಗೂ ಪ್ರಾಣಿಗಳಿಗೂ ಎಲ್ಲದಕ್ಕೂ ಗೊತ್ತು ಇದರಲ್ಲಿ ವಿಷ ಇದೆ ಅಂತ. ವಿಷ ಇದ್ದದ ಸತ್ತುಗಳನ್ನ ತಿನ್ನುವುದು ಮನುಷ್ಯ ಮಾತ್ರ. ಸಾವಯವ ಅಕ್ಕಿಯನ್ನು ಮಾರ್ಕೆಟ್ ಮಾಡ್ಲಿಕ್ಕೂ ತುಂಬಾ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಅದರ ಸೆಲ್ಫ್ ಲೈಫ್, ಆ ಬಳಕೆಯ ವ್ಯವಸ್ಥೆ ಬಹಳ ಸೀಮಿತ ಪರಿಧಿಯಲ್ಲಿ ಆದದ್ರಿಂದ ಈಗ ಬೆಳ್ತಿಗೆ ಅಕ್ಕಿ ಅಥವಾ ಮತ್ತೊಂದನ್ನು ನಾವು ಭತ್ತವನ್ನು ಸ್ಟಾಕ್ ಇಟ್ಟು ಅದನ್ನು ಮಿಲ್ಲಲ್ಲಿ ನಮಗೆ ಅವಶ್ಯಕತೆ ಬೇಕಾದಾಗ ಮಾತ್ರ ಮಾಡ್ಕೊಂಡು ಬರ್ಬೋದು. ಆದರೆ ಕುಚ್ಚಿಗೆ ಅಕ್ಕಿ ಅನ್ನುವಂಥದ್ದು ಒಂದೇ ಸಲ ಬೇಯಿಸಿ ಮಾಡುವಂಥದ್ದು. ಹಾಗಾಗಿ ಅದು ಅನ್ಪಾಲಿಶ್ಡ್ ಮಾಡಿದರೆ ಅದರಲ್ಲೂ ಬೇಗ ಗುಗ್ಗುರು, ಹುಳ ಇತ್ಯಾದಿಗಳೆಲ್ಲ ಆಗ್ತವೆ. ಅದರಿಂದ ಅದನ್ನು ಕೂಡ ಮಾರ್ಕೆಟ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗ್ತದೆ. ಹೌದು, ಇದು ತರಕಾರಿಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ವಿಷಮುಕ್ತ ಅಂತ ಹೇಳಿದರೆ ಅದಕ್ಕೆ ಉಪಟಗಳು ಜಾಸ್ತಿ ಇರ್ತದೆ. ಆದರೆ ಕೀಟಬಾಧೆ, ರೋಗಬಾಧೆ ಮಾತ್ರ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ರೆ, ಅಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಜಾಸ್ತಿ ಇದ್ರೆ ಆ ಒತ್ತಡವನ್ನು ತಡ್ಕೊಳ್ಳುವಂತಹ ಶಕ್ತಿ ಗಿಡಗಳಿಗೆ ಬರ್ತವೆ. ಹಾಗಾಗಿ ಕೀಟಬಾಧೆ, ರೋಗಬಾಧೆ ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಸೂಪರ್. ಈ ಭತ್ತದ ಈಗ ನೀವು ಹಳೆ ಗದ್ದೆ ಆಗಿರೋದ್ರಿಂದ ಇಲ್ಲಿ ಬೆಳೆದಂತಹ ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಇದರಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ಪ್ರಯೋಗ ಪರಿವಾರ ತೀರ್ಥಹಳ್ಳಿ ಇದರ ಸಂಸ್ಥೆಯಿಂದ ಒಂದು ಬೊಗಸೆ ಭತ್ತದ ಬೀಜದ ಅಭಿಯಾನ ಅಂತ ಹೇಳಿ ಒಂದು ನಡೀತಾ ಇದೆ. ಸುಮಾರು 5 ಜಿಲ್ಲೆಗಳಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ. ಶ್ರೀಕೃಷ್ಣನ ನೈವೇದ್ಯಕ್ಕೆ ಬರುವ 2028ರ ಸೋದೆ ಪರ್ಯಾಯಕ್ಕೆ ದೇಶಿ ತಳಿಗಳನ್ನು ಉಳಿಸಬೇಕು ಅನ್ನುವ ನಿಟ್ಟಿನಲ್ಲಿ, ಅದು ಕೃಷ್ಣನ ಪ್ರಸಾದ ಕೂಡ ಆಗಬೇಕು, ದೇವರ ಪ್ರಸಾದ ಆಗಬೇಕು ನಾವು ಬೆಳೆಯುವಂತಹ ಭತ್ತ ಅಕ್ಕಿಯಾಗಿ ಅಂತ ಹೇಳಿ ಅನ್ನುವ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಬೊಗಸೆ ಭತ್ತದ ಬೀಜದ ಅಭಿಯಾನ ಅಂತೇಳಿ ನಾವೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಸುಮಾರು 3 ವರ್ಷದಿಂದ. ಪ್ರತಿಯೊಬ್ಬ ರೈತರಿಗೆ ಸಾವಯವ ರೀತಿಯಲ್ಲಿ ಆ ಭತ್ತವನ್ನು ಬೆಳೆದು ಆ ಭತ್ತವನ್ನು ಅಕ್ಕಿಯನ್ನಾಗಿ ಮಾಡಿ 2028ರ ಪರ್ಯಾಯ ಅಂತ ಹೇಳಿದರೆ 2 ವರ್ಷ ನಡೆಯುವಂಥದ್ದು. ಹೌದು, 365 × 2 ಹಾಗೆ 700 ತಳಿಯ ಒಂದು ಭತ್ತವನ್ನು ಅಕ್ಕಿಯನ್ನಾಗಿ ಸಾವಯವ ರೀತಿಯಲ್ಲಿ ಮಾಡಿ, ಅದು ದೇಶಿ ತಳಿಯಲ್ಲಿ ಅದನ್ನು ಮಾಡಿ ತನ್ಮೂಲಕವಾಗಿ ಆ ಕೃಷ್ಣನಿಗೆ ನೈವೇದ್ಯವಾಗಿ ಅರ್ಪಿಸುವಂತಹ ಒಂದು ಕಾರ್ಯಕ್ರಮಗಳು ಈಗಾಗಲೇ ಚಾಲನೆಗೆ ಬಂದಿದೆ.
ಅದರಲ್ಲೂ ಈ ಗದ್ದೆಯಲ್ಲಿ ನಾನು ಸುಮಾರು 4 ಜಾತಿಯ ದೇಶಿ ತಳಿಗಳನ್ನು ಬೆಳೆಸ್ತಾ ಇದ್ದೇನೆ. ಅದನ್ನು ಯಾವುದಂತಲ್ಲಿ ಬೀಜದ ಒಂದು ಅವಶ್ಯಕತೆ ಬೇಕು, ಹಾಗೆ ಆ ತಳಿ ವೈವಿಧ್ಯತೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಉಡುಪಿ ಜಿಲ್ಲೆಯಲ್ಲೂ ಕೂಡ ಆ ವ್ಯವಸ್ಥೆಯಲ್ಲಿ ಕಾರ್ಯನಿರತನಾಗಿದ್ದೇನೆ. ಸುಮಾರು ಉಡುಪಿ ಮತ್ತು ಕುಂದಾಪುರ ಹಾಗೂ ಕಾರ್ಕಳ ಭಾಗದಲ್ಲಿ ಸುಮಾರು ಒಂದು 70 ಜನ ರೈತರು ಈ ಬೊಗಸೆ ಭತ್ತದ ಬೀಜದ ಅಭಿಯಾನದ ಅಡಿಯಲ್ಲಿ ದೇಶಿ ತಳಿಯನ್ನು ತಗೊಂಡು ಅದನ್ನು ಬೆಳವಣಿಗೆ ಮಾಡಿ ಕೃಷ್ಣ ಮಠಕ್ಕೆ ನೈವೇದ್ಯಕ್ಕೆ ಅರ್ಪಿಸುವಲ್ಲಿ ಕಾರ್ಯನಿರತರಾಗಿದ್ದಾರೆ. ಆ ಬೊಗಸೆ ಭತ್ತದ ಬೀಜವನ್ನು ಕೊಡುವವರು ಯಾರು? ಕೊಡುವವರು ಅಂದರೆ ಒಂದು ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಮುಂಚಿನಿಂದನೂ ತೊಡಗಿಸಿಕೊಂಡು ತಳಿ ವೈವಿಧ್ಯತೆಯನ್ನು ಉಳಿಸಿಕೊಂಡ ಸುಮಾರು ಜನ ರೈತರಿದ್ದಾರೆ. ಬೆಳಗಾವಿಯಿಂದ ಹಿಡಿದು ನಮ್ಮ ಮಂಡ್ಯ ಜಿಲ್ಲೆಯವರೆಗೆ. ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ಭಾಗದಲ್ಲಿ ದೇವರಾಯರು ಅಂತಿದ್ದಾರೆ. ಅವರು ಸುಮಾರು ಒಂದು 136 ತಳಿಗಳನ್ನು ಬೆಳೆಸ್ತಾ ಇದ್ದಾರೆ ಈಗಾಗಲೇ. ಹಾಗೆ ಇಲ್ಲಿ ನಮ್ಮ ಕಾರ್ಕಳ ಭಾಗದಲ್ಲಿ ಅಬೂಬಕರ್ ದಂಪತಿ ಅವರು ಸುಮಾರು ಒಂದು 800 ತಳಿಗಳನ್ನು ಭತ್ತದ ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. 800 ತಳಿಗಳನ್ನು ಬೆಳೆಸ್ತಾ ಇದ್ದಾರೆ. ಆ ವೈವಿಧ್ಯತೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಬೀಜ ಸಂರಕ್ಷಣೆ. ಹಾಗಾಗಿ ಆ ಬೀಜಗಳನ್ನು ನಾವು ಪರಸ್ಪರ ವಿನಿಮಯ ಮಾಡಿಕೊಂಡು ಆ ತಳಿ ಬೆಳೆಯುವಲ್ಲಿ, ತಳಿ ಸಂವರ್ಧನೆ ಮಾಡುವಲ್ಲಿ ಸಹಕಾರಿಗಳಾಗಿ ಪರಸ್ಪರ ಅವಲಂಬನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅತ್ಯದ್ಭುತ ಕೆಲಸ ಸರ್. ಈ ಬೀಜ ಸಂರಕ್ಷಣೆ ಅನ್ನೋದೇನಿದೆಯಲ್ಲ, ಈ ಇತ್ತೀಚಿನ ದಿನಗಳಲ್ಲಿ ಅದೊಂದು ದೊಡ್ಡ ಒಂದು ಕಾರ್ಯ. ಯಾಕಂತ ಹೇಳಿದ್ರೆ ನಾವು ಈಗ ಕೃಷಿಯಲ್ಲಿ ತಂದು ಹಾಕ್ತಿರುವಂಥ ಬೀಜಗಳು ನೆಕ್ಸ್ಟ್ ಇನ್ನೊಮ್ಮೆ ಅದರಿಂದ ಏನೂ ಬರುವುದಿಲ್ಲ. ಹೌದು. ನಾವು ಇವತ್ತು ಏನು ಬೀಜ ಸಂರಕ್ಷಣೆ ಮಾಡ್ತೀವಿ ಅದೊಂದೇ ನಮ್ಮೊಟ್ಟಿಗೆ ಉಳಿಯುವಂಥದ್ದು. ನಮ್ಮ ವ್ಯವಸ್ಥೆ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬ ರೈತ ಕೂಡ ಕನಿಷ್ಠ ಒಂದು ದೇಶಿ ತಳಿಯನ್ನು ಉಳಿಸ್ಕೊಂಡು ಬರಬೇಕು ಅಂತ ಹೇಳಿ. ಎಲ್ಲ ತಳಿಗಳನ್ನು ಮಾಡಲಿಕ್ಕೆ ತುಂಬ ಅದರ ಸಂಸ್ಕರಣೆ ಹಂತದಲ್ಲಿ ಬೇರೆ ಬೇರೆ ಆ ಬೀಜ, ಒಂದು ಬೀಜ ಮತ್ತೊಂದು ಬೀಜ ಪರಾಗಸ್ಪರ್ಶ ಆಗಬಾರ್ದು, ಹೀಗೆ ತುಂಬ ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ಒಬ್ಬ ರೈತ ಒಂದು ತಳಿಯನ್ನು ಉಳಿಸ್ಕೊಂಡು ಬಂದರೆ ದೇಶದಲ್ಲಿರುವ ಅಥವಾ ನಮ್ಮ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ರೈತರು ಆ ನಿಟ್ಟಿನಲ್ಲಿ ಸಂಕಲ್ಪಿತರಾದರೆ ನಮ್ಮ ದೇಶಿ ತಳಿಗಳನ್ನು ಸಾವಿರಾರು ಗಟ್ಟಲೆ ಉಳಿದಿರುವ ಅವಶೇಷಗಳು ಉಳಿದಿದ್ದಾವೆ. ಲಕ್ಷಗಟ್ಟಲೆ ತಳಿ ಇದ್ದು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಹೌದು. ಕನಿಷ್ಠ ಒಂದು ಇದ್ದ ತಳಿಗಳನ್ನಾದರೂ ಉಳಿಸಿಕೊಳ್ಳುವತ್ತ ಒಂದು ಪ್ರಯತ್ನ ನಮ್ಮ ರೈತರು ಮಾಡಿದರೆ, ಅದಕ್ಕೆ ಸಹಕಾರಿಗಳಾಗಿ ಆ ರೈತರ ಉತ್ಪನ್ನವನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸಮಾಜದ ಬಂಧುಗಳು ಅದಕ್ಕೆ ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಿಯೂ ಈ ದೇಶಿ ತಳಿಗಳು ಉಳಿತವೆ, ದೇಶಿ ತಳಿಗಳ ವೈವಿಧ್ಯತೆ ಉಳಿತದೆ. ಹಾಗೆ ದೇಶಿ ತಳಿಗಳಲ್ಲಿ ಬೇರೆ ಬೇರೆ ಔಷಧೀಯ ಗುಣಗಳಿರುವ ತಳಿಗಳಿದ್ದಾವೆ. ಆ ತಳಿಗಳು ಉಳ್ಕೊಂಡು ತನ್ಮೂಲಕವಾಗಿ ಒಂದು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಕೊಡುವಂಥ ವ್ಯವಸ್ಥೆ ಆಗ್ಬೋದು. ಹೌದು. ರೈತರೇ, ಈ ಒಂದು ವಿಚಾರದಲ್ಲಿ ಹಿಂದೆ ಒಮ್ಮೆ ವಿಡಿಯೋ ಮಾಡಿದಾಗ ಅವ್ರು ಹೇಳಿದರು, 1 ಲಕ್ಷ ತಳಿಗಳಿಂದ ನಾಟಿ ತಳಿಗಳು, ದೇಶಿ ತಳಿ, ಜವಾರಿ ತಳಿ, ನಾವೆಲ್ಲ ಏನೇನು ಬೇರೆ ಬೇರೆ ಹೆಸರು ಕರಿತೀವಿ, 1 ಲಕ್ಷ ಭತ್ತದ ತಳಿಗಳಿಂದ ಈಗ ನಮ್ಮಲ್ಲಿ ಇರುವುದು ಸುಮಾರು 800ರಿಂದ 1000 ಮಾತ್ರ ಅಂಥೇಳಿ ಎಲ್ಲ ನಶಿಸಿ ಹೋಗಿದ್ದಾವೆ. ಪ್ರತಿ 15 ಕಿಲೋಮೀಟರ್ಗೆ ಭತ್ತದ ತಳಿ ಚೇಂಜ್ ಆಗ್ತಾ ಇತ್ತು. ಹೌದು. ಈಗ ಅದು ಇಲ್ಲವೇ ಇಲ್ಲ, ಎಲ್ಲಾ ಕಡೆನೂ ಒಂದೇ ಸಿಗುವಂಗೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ರೈತರಾದಂತಹ ನಾವು ಹೆಚ್ಚಿನ ಒಂದು ಕಾರ್ಯಪ್ರವೃತ್ತರಾಗಿ ಯೋಚನೆ ಮಾಡುವಂತ ಒಂದು ಅವಶ್ಯಕತೆ ಇದೆ ಅಲ್ವಾ ಭಟ್ರೆ? ಖಂಡಿತ. ನೀವು ಜೈಲಿಂದ ಹೊರಗಡೆ ಬನ್ನಿ.